ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿ ಆಗಿರುವಂಥ ಡಾಕ್ಟರ್ ಆರಾಧ್ಯ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರ ಗೃಹಗತಿಗಳು ಯಾವ ರೀತಿಯಾಗಿದೆ? ಈಗಾಗಲೇ ಅವರು ಭಾವಿ CM ಅಂತ ಬಿಂಬಿತ ಆಗ್ತಾ ಇದ್ದಾರೆ. ಜೊತೆಗೆ ನಾಳೆ CLP ಸಭೆಯೂ ಕೂಡ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಯಾವ ರೀತಿಯಾಗಿದೆ? ತಾವೇನು ಹೇಳ್ತೀರಿ? ಭವಿಷ್ಯ ತುಂಬ ಚೆನ್ನಾಗಿದೆ. ಈಗ 2ನೇ ತಾರೀಕು ಕಳೆದ ಗುರು ಅವರಿಗೆ 10ನೇ ಮನೆ ನೋಡ್ತಾನೆ. ಜನನ ಕಾಲದಲ್ಲಿ ಎಲ್ಲಿದ್ದ ಗುರು ಅದೇ ಸ್ಥಾನವನ್ನು 2ನೇ ತಾರೀಕಿಂದ ನೋಡ್ತಾನೆ. ಅದರಿಂದ ಉದ್ಯೋಗ ಸ್ಥಾನ, ಅದು ಅಧಿಕಾರ ಬರಲೇಬೇಕು. ಮೇಷ ಲಗ್ನ ಹುಟ್ಟಿರೋದು, ಲಗ್ನದಿಂದ 10ನೇ ಮನೆ ಮಕರ. ಜನನ ಕಾಲದಲ್ಲಿ ಮಕರದಲ್ಲಿ ಗುರು ಶನಿ ಇಬ್ಬರು ಇರೋದ್ರಿಂದ ಅವ್ರಿಗೆ ಅಖಂಡ ರಾಜಯೋಗ. ಡಿ ಕೆ ಶಿವಕುಮಾರ್ CM ಆಗೋದು ಪಕ್ಕ ಅಂತ ಹೇಳ್ತಿರ್ತಾವು. ಹೌದು, ಪಕ್ಕ CM ಆಗೋದು ಪಕ್ಕ. ಇದೊಂದೇ ಸರಿ ಅಲ್ಲ, ನೆಕ್ಸ್ಟು 5 ವರ್ಷವೂ ಇವರೇ CM. 2028 ನಂತರ ಇವರೇ CM ಆಗಿರ್ತಾರೆ. ಅವರ ಭವಿಷ್ಯದಲ್ಲಿ ಆ ರೀತಿಯ ಈ ಗ್ರಹಗತಿಗಳಿದೆಯಾ? ಇದೆ. 19 ವರ್ಷ ಶನಿ ದೇಶ 2013ರಿಂದ ಸ್ಟಾರ್ಟ್ ಆಗಿರೋದು. 2014 ಜನವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು 2033ವರೆಗೂ ಇದೆ. 19 ವರ್ಷ ರಾಜಯೋಗ ಶನಿ ದೇಶ. ಸಿದ್ದರಾಮಯ್ಯನವರ ರಾಜೀನಾಮೆ ಬಳಿಕ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನೀವು ಸಂಪರ್ಕದಲ್ಲಿದ್ರಾ? ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ಮಾತಾಡಿಸಿದ್ರ? ಏನು ಹೇಳಿದ್ರಿ ನೀವು ಅವಾಗ? ಮಾತಾಡ್ತಲೇ ಇದ್ದೀವಿ, ಜೊತೆಲೇ ಇದ್ದೀವಿ ನಾವು. ಮಾತಾಡಿದೆ, ನೆನ್ನೆಲ್ಲ ಮಾತಾಡಿದೆ, ಬೆಳಿಗ್ಗೆ ಎಲ್ಲ ಮಾತಾಡಿದೆ. 5ನೇ ತಾರೀಕು ಮಾಡಪ್ಪ, ಚೆನ್ನಾಗಿದೆ, 12:30 ಮುಹೂರ್ತ, ಬೀನ್ ಮುಹೂರ್ತ. ಶುಕ್ರವಾರ, ಶುಕ್ರ ನಿನಗೆ ಉಚ್ಚ ಇದ್ದಾನೆ ನಿನ್ನ ಲಗ್ನದಲ್ಲಿ, ರಾಶಿನಲ್ಲಿ, ನಿನ್ನ ಕುಂಡ್ಲಿನಲ್ಲಿ. ಶುಕ್ರವಾರ ಏನು ಕೆಲಸ ಮಾಡಿದ್ರು ಸಕ್ಸಸ್ಸು. ನೀವು ಹುಟ್ಟಿರೋದೇನೆ ಋಷಭ ರಾಶಿ, ಶುಕ್ರ ಅಧಿಪತಿ, ಕೃತಿಕಾ ನಕ್ಷತ್ರ. ಆ ಶುಕ್ರವಾರ ಏನು ಕೆಲಸ ಮಾಡಿದ್ರು ಜಯ, ಅದರಿಂದ ನಿನಗೆ ಜಯ ಸಿಗುತ್ತೆ. ಶುಕ್ರವಾರನೇ ಮಾಡಬೇಕು 12:30 ಅಂತ ಬೆಳಗ್ಗೆ ಎಲ್ಲ ಹೇಳಿದೆ. ಡೆಲ್ಲಿಲಿದ್ದರು, ಮಾತಾಡಿದೆ. ಈಗ ಅವರು ದೆಹಲಿಯಿಂದ ಬಂದಂಥದ್ದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಏನಾದರೂ ಹೇಳಿದಾರಾ? ಜೊತೆಗೆ ಅವ್ರಿಗೆ ನಿಮ್ಮ ಸಲಹೆ ಏನು? ಈಗ ಶುಕ್ರವಾರ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಈಗಾಗಲೇ ಹೇಳಿದ್ರಿ. ಅಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಡೆದುಕೊಳ್ಬೇಕು, ಹೇಗೆ ಅಂತ? ಏನು ಜನಗಳನ್ನ ಸಂಪರ್ಕ ಮಾಡ್ತಾ ಇರ್ತಾರೆ ಅಷ್ಟೇ, ಬೇರೆ ಏನೇ ಇಲ್ಲ. నేను CLPನ ಸೋಮವಾರ ಕರೀತಾರೆ, ಮಂಗಳವಾರ ಮಾಡಲ್ಲ. ಬುಧವಾರ ಬೇಡ, ಗುರುವಾರ ಅವ್ರಿಗಾಗಲ್ಲ, ಶುಕ್ರವಾರನೇ ಮಾಡಿ. ಬುಧವಾರ ಗುರುವಾರಕ್ಕಿಂತ ಶುಕ್ರವಾರ ಅತ್ಯುತ್ತಮವಾಗಿದೆ ಅವ್ರ ಪ್ರಮಾಣವಚನ ಸ್ವೀಕರಿಸೋಕ್ಕೆ. 12:30 ಅಭಿಜಿನ್ ಮುಹೂರ್ತ. ಆ ಮುಹೂರ್ತ ಭಾರಿ ಪವರ್ಫುಲ್. ಶುಕ್ರವಾರ ಶಿವನ 3ನೇ ಕಣ್ಣಿದ್ದಂಗೆ, ಅದು ಅಧರ್ಮನೆಲ್ಲ ನಾಶ ಮಾಡ್ತದೆ. ಎದುರಿಗೆ ಯಾರೂ ಬರಲ್ಲ ಅವ್ರಿಗೆ, ಆಪೋಸಿಟಾಗಿ. ಆ ಥರ ಪವರ್ಫುಲ್ ಮುಹೂರ್ತ ಅದು. ಸರಿ, ಈಗ ತಾವು ಹೇಳಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು? ಅವ್ರ ನಿರ್ಣಯ ಏನಾದರೂ ಬದಲಾಯಿಸಿದ್ರಾ? ಅಂದರೆ 5ನೇ ತಾರೀಕಿಗೆ ಮಾಡ್ತೀನಿ ನೀವು ಹೇಳದಂತೆ ಅಂತ ಏನಾದರೂ ಹೇಳಿದ್ರಾ? ಹೌದು, 5ನೇ ತಾರೀಕಿಗೆ ಮಾಡ್ತೀನಿ, ಚೆನ್ನಾಗಿದೆಯಲ್ಲ ಶುಕ್ರವಾರ, 5ನೇ ತಾರೀಕಿಗೆ ಮಾಡೋಣ ಅಂತ. ಜೊತೆಗೆ ಏನೇನು ಬೇರೆ ಬೇರೆ ಸಲಹೆಗಳನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ತಾವು ಕೊಟ್ಟಿದ್ದೀರಿ ಅಂತ? ಈಗ ಏನಿಲ್ಲ, ನೀನು ಪ್ರಮಾಣ ಸ್ವೀಕರಿಸು ಒಳ್ಳೆ ಟೈಮಲ್ಲಿ. ಆಮೇಲೆ ನಿನ್ನ ಮುಖ್ಯಮಂತ್ರಿ ಆಗೋದು ನೋಡಪ್ಪ, ಬೇರೆ ಯಾರನ್ನ ಮಿನಿಸ್ಟ್ರ್ ಆಗಲಿ ಎಲ್ಲನೂ ಹೊಂದಾಣಿಕೆಯಲ್ಲಿ ತಗೊಂಡೋಗು ಅಂತ ಹೇಳಿದ್ದೀನಿ. ಅವರ ಮನೆ ಇರ್ಬೋದು, ಸರ್ಕಾರಿ ನಿವಾಸ ಇರ್ಬೋದು, ಅಲ್ಲೇನಾದ್ರು ಬದಲಾವಣೆಗೆ ಸೂಚಿಸಿದ್ರಾ? ಹೇಗೆ, ಏನು ಸೂಚಿಸಿದ್ರಿ? ಸರ್ಕಾರಿ ನಿವಾಸ ಬಂದು ಕುಮಾರಕೃಪಾ ಗೆಸ್ಟ್ ಹೌಸ್ ಕೊಡ್ತಾ ಇದ್ದೀನಿ. ಅದ್ರ ಕುಮಾರಕೃಪಾ ಗೆಸ್ಟ್ ಹೌಸ್ ಆಲ್ಟ್ರೇಷನ್ ಮಾಡೋಕ್ಕೆ ವಾಸ್ತು ಪ್ರಕಾರ ಬೆಳಗ್ಗೆ ಚೀಫ್ ಇಂಜಿನಿಯರ್ ಬಂದಿರು, ಕುಮಾರಕೃಪಾ ಚೀಫ್ ಇಂಜಿನಿಯರು. ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವರ PS ರಾಜೇಂದ್ರ ಪ್ರಸಾದ್ ಬಂದಿದ್ದರು. ಇನ್ನೊಬ್ಬರು BDA ಮೆಂಬರು, ಆರ್ಕಿಟೆಕ್ಟ್ ಅವರು ಬಂದಿದ್ದರು. ಅಲ್ಲಿ ಏನೇನು ಬದಲಾವಣೆಗೆ ಸೂಚಿಸಿದಿರಿ ಅವರ ನಿವಾಸದಲ್ಲಿ? ಅವ್ರ ನಿವಾಸ ಅಲ್ಲ, ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ದೇವಮೂಲೆಗೆ ಡೋರ್ ಇರಲಿಲ್ಲ, ದೇವಮೂಲೆಗೆ ಒಂದು ಡೋರ್ ಇಕ್ಸ್ತಾ ಇದ್ದೀನಿ ನಾರ್ತ್ ಈಸ್ಟಲ್ಲಿ. ಆಮೇಲೆ ರೋಡು ಔಟ್ ಇತ್ತು, ಇಲ್ಲಿ ಒಳಗಡೆಯಿಂದ ಆಚೆ ಹೋಗೋದಿತ್ತು, ಅದನ್ನು ಇನ್ನು ಮಾಡ್ತಾಯಿದ್ದೀನಿ. ದೇವಮೂಲೆಯಿಂದ ಎಂಟ್ರಿ ಆಗಬೇಕು, ಆ ಥರ ಮಾಡ್ತಾಯಿದ್ದೀನಿ. ಆ ದೇವಮೂಲೆಯಲ್ಲಿ ಕಾರ್ ನಿಂತ್ಕೊಳ್ಳೋಕ್ಕೆ ಒಂದು ಫೋರ್ಟಿಗೆ ಹಾಕ್ಸ್ತಾಯಿದ್ದೀನಿ. ಕಾರ್ ಮೇಲೆ ನಿಂತ್ಕೊಂಡು ಕೆಳಗೆ ಇಳಿದು ಹೋಗ್ಬೇಕು. ಅಲ್ಲಿ ಬಾಗಿಲು ಯಾವ ಮುಚ್ಚಕ್ಕೆ ಹೋಗಲ್ಲ, ಇರೋ ಬಾಗಿಲು ಇರ್ತವೆ, ಜನ ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಅದು ಇವರು CM ಕ್ವಾರ್ಟರ್ಸ್ ಅಂತ ಮಾಡ್ತಾರೆ. ಅದನ್ನು ರೂಮ್ಗಳೆಲ್ಲ, ಟಾಯ್ಲೆಟ್ಗಳೆಲ್ಲ ಆಲ್ಟ್ರೇಷನ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 4 ಗಂಟೆಗೆ ಬರ್ತೀನಿ. ಸಿಕ್ಕೂನ್ರು ಇನ್ನೂ ಬಂದಿಲ್ಲ, ಡೆಲ್ಲಿಲೇ ಅವರೇ. ಬೆಳಿಗ್ಗೆ 10 ಗಂಟೆಗೆ ಹೋಗ್ತೀನಿ, ಸಿಗ್ತಾರೆ. ಆವಾಗ ಕುಮಾರಕೃಪಾಗೆ ಬಂದು ಹಿಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬರಬೇಕು. ಸರ್, ಈಗ ಅವರು DCM ಆಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರಿ ನಿವಾಸ ಇತ್ತು. ಆ ನಿವಾಸದಲ್ಲಿ ಇರಬಾರ್ದು ಅಂತ ಏನಾದರೂ ಸೂಚನೆ ಕೊಟ್ಟಿದ್ದೀರಾ ನೀವು, ಅಥವಾ ಬೇರೆ? ಅದು ತಗೊಂಡ್ಮೇಲೆ ಇವ್ರಿಗೆ ಒಳ್ಳೆಯದಾಗಿರೋದು. ಅದನ್ನು ಸಿದ್ದರಾಮಯ್ಯನವ್ರು ಇದ್ದರು ಮೊದಲು, ಅವ್ರು ಬಿಟ್ಟು ಹೋದ್ಮೇಲೆ
ಇದನ್ನ ಅವರು ಇದನ್ನ ಅದನ್ನ ಅವರೇ ತೊಗೊಂಡ್ರು, ಶಿವಕುಮಾರನ್ನೇ. ಅದು ತಗೊಂಡ್ಮೇಲೆ ಚೆನ್ನಾಗಿದೆ. ಈಗ ಅವ್ರಿಗೆ ಕಾವೇರಿ ಬಿಡ್ಸೋಕ್ಕೆ ಸಿದ್ದರಾಮಯ್ಯನವರಿದ್ದಾರೆ, ಬಿಡ್ಸೋಕ್ಕಾಗಲ್ಲ. ಇನ್ನೇನು ಕೃಷ್ಣಾದಲ್ಲಿ ಬರೀ ಮೀಟಿಂಗ್ ಮಾಡ್ಬೋದು, ಫ್ಯಾಮಿಲಿ ಇರೋಕ್ಕಾಗಲ್ಲ. ಇಲ್ಲಾದರೂ ಫ್ಯಾಮಿಲಿ ಇರ್ಬೋದಲ್ಲ ಬಂದು ಅನ್ನೋ ಥರ ಮಾಡ್ತಾಯಿದ್ದೀವಿ. ಕೆ ಗೆಸ್ಟ್ ಹೌಸಲ್ಲಿ ಈಗ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದ ನಂತರ ಅದು ಅವರು ಸರ್ಕಾರಿ ನಿವಾಸ ಆಗತ್ತೆ. ಅಲ್ಲಿ ನೀವು ಹೇಳಿದಂತೆ ಅಂದರೆ ಕೆ ಗೆಸ್ಟ್ ಹೌಸ್ನ ರಸ್ತೆಗಳನ್ನು ಕೂಡ ಅಂದರೆ ಅವರು ಇನ್ನು ಮತ್ತೆ ಎಕ್ಸಿಟ್ ಪಾಯಿಂಟನ್ನು ಕೂಡ ಬದಲಾವಣೆ ಮಾಡಬೇಕು ಅಂತಲೇ ಹೇಗೆ ಬದಲಾವಣೆ ಮಾಡ್ತಾಯಿದ್ದೀನಿ. ಇನ್ನೂ ಈಗ ಔಟ್ ಇರೋದನ್ನ ಇನ್ನೂ ಮಾಡ್ತಾಯಿದ್ದೀನಿ. ನಾರ್ತ್ ಈಸ್ಟಿಂದ ಈ ಕಡೆ ಔಟ್ ಮಾಡ್ತೀನಿ. ಆ ಕಡೆ ಅರ್ಧ ಹಿಂದೆಗಡೆ ಬಿಲ್ಡಿಂಗ್ ಕೆ ಗೆಸ್ಟ್ ಹೌಸ್ ನ್ಯೂ ಬಿಲ್ಡಿಂಗಿಗೆ ಹೋಗಿ ಅರ್ಧ ಜಾಗ ಅಲ್ಲರೂ ರೋಡ್ ಬಿಡಿಸ್ಬಿಟ್ಟು ನಾನು ಅರ್ಧ ಔಟ್ ಮಾಡ್ತಾಯಿದ್ದೆ. ಇದರಿಂದ ಅದು ಕಲ್ಲು ಬಿಲ್ಡಿಂಗು, ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಹೇಗೆ, ಏನು ಅದಕ್ಕೆ ಕಾರಣ? ಕಲ್ಲು ಬಿಲ್ಡಿಂಗು ಅಂದರೆ ಅದು ಎಲ್ಲ ಮಿನಿಸ್ಟ್ರುಗಳು ಬಂದು ಹೋಗ್ತಾರೆ ಮಾಡ್ತಾರೆ. ಎಲ್ಲಿಂದ ಬಂದವರು ಇರೋರು ಎಲ್ಲ ಒಳ್ಳೆಯದಾಗಿದೆ, ಒಳ್ಳೆ ಜಾಗದಲ್ಲಿದೆ, ಒಳ್ಳೆ ಸ್ಥಾನದಲ್ಲಿದೆ. ಆ ರೋಡ್ ಇದೆಯಲ್ಲ ಆ ಬಿಲ್ಡಿಂಗಿಗೆ, ಆ ರೋಡು ಸೀದಾ ಹೋದರೆ ಯಲಹಂಕದ ಮೇಲೆ ಸೀದಾ ಇದ್ರ ಮೇಲೆ ಜೇನಹಳ್ಳಿ ಮೇಲೆ ಹೈದ್ರಾಬಾದ್ ತನಕ ಎಲ್ ಶೇಪ್ ಟರ್ನಿಂಗ್ ಎಲ್ಲೂ ಇಲ್ಲ. ಅದಕ್ಕೆ ಕರ್ನಾಟಕ ಗೆಸ್ಟ್ ಹೌಸ್ ಅಷ್ಟು ಹೆಸರುವಾಸಿ ಇರೋದು. ವಿಧಾನಸೌಧಕ್ಕಿಂತ ಕೆ ಗೆಸ್ಟ್ ಹೌಸ್ ಜಾಸ್ತಿ ಹೆಸರಿದೆ. ಆ ರೋಡ್ ಇದೆಯಲ್ಲ, ಆ ರೋಡ್ಗೋಸ್ಕರ ಅದನ್ನ ನಾನು ಸೆಲೆಕ್ಷನ್ ಮಾಡಿದ್ದೀನಿ. ಎಲ್ಲೂ ಹೈದ್ರಾಬಾದಾಗೆ ಎಲ್ಲೂ 90 ಡಿಗ್ರಿ ಟರ್ನಿಂಗ್ ಇಲ್ಲ. ನೋಡಿದ್ರಿ ಅದನ್ನು? ಇಲ್ಲ. ಅದಕ್ಕೆ ನಾನು ಹೋಗಿ ನೋಡ್ಕೊಂಬಂದಿದ್ದೀನಿ ಅಲ್ಲ, ಅದಕ್ಕೇ ಅದನ್ನು ಕೆ ಗೆಸ್ಟ್ ಹೌಸನ್ನು ಇರಬೇಕು ಅಂತ ನಾನು ತೀರ್ಮಾನ ಕೊಟ್ಟಿದ್ದೀನಿ. ಓಕೆ, ಅಂದರೆ ಆ ಕೆ ಗೆಸ್ಟ್ ಹೌಸ್ ಇರುವಂಥ ರಸ್ತೆಯೂ ಕೂಡ ನೀವು ಪರಿಶೀಲನೆ ಮಾಡಿ ಅದು ವಾಸ್ತು ಪ್ರಕಾರ ಸರಿಯಾಗಿದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀರಿ. ಹೌದು. ಆಮೇಲೆ ಕೆ ಗೆಸ್ಟ್ ಹೌಸ್ಗೆ ಹಿಂಭಾಗದಲ್ಲಿ ಬಿಲ್ಡಿಂಗ್ ಬಂದಿದೆ MLAಗಳದ್ದು. ಈ ಬಿಲ್ಡಿಂಗ್ ಇಂಥ ಹೈಟ್ ಇದೆ. ಅದು ಬಂದಮೇಲೆ ಇನ್ನೂ ಅದು ಪವರ್ ಜಾಸ್ತಿ ಆಯಿತು. ಹಿಂದೆಗಡೆ ಬಿಲ್ಡಿಂಗ್ ಬಂದಮೇಲೆ ಅದು ಕುಬೇರಮೂಲೆ ಸೌತ್ ವೆಸ್ಟ್ ಕಾರ್ನರ್ ಎತ್ತರ ಆದಾಗ ಅದು ಆಟೋಮೆಟಿಕ್ಕಾಗಿ ಪವರ್ ಬರ್ತದೆ ಆ ಬಿಲ್ಡಿಂಗಿಗೆ. ಆ ಥರ. ಸರ್, ಈಗ ನೀವು ಅಲ್ಲಿ ಇವತ್ತು ಬದಲಾವಣೆ ಸೂಚನೆ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ. ಅದು ಅಧಿಕಾರಿಗಳು ಒಪ್ಕೊಂಡಿದ್ದಾರಾ? ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರಾ? ಕೊಟ್ಟಿದ್ದಾರೆ. ಚೀಫ್ ಸೆಕ್ರೆಟರಿನೇ ಬಂದಿದ್ದರು, ಕೆ ಗೆಸ್ಟ್ ಹೌಸ್ ಚೀಫ್ ಸೆಕ್ರೆಟ್ರಿ. ಆಮೇಲೆ ನಮ್ಮ ಇಂಜಿನಿಯರ್ ಒಬ್ಬ ಬಂದಿದ್ದ. ಆಮೇಲೆ ಇವ್ರು ಬಂದಿದ್ದರು, ನಮ್ಮ ಡಿ ಕೆ ಶಿವಕುಮಾರ್ PS ಅವರು ರಾಜೇಂದ್ರ ಪ್ರಸಾದ್ ಇದ್ದರು. ಸರ್, ಪ್ರಮಾಣ ವಚನ ಸುಜಯ್ ಅಂತೇಳಿ ಇಂಜಿನಿಯರ್, ನಮ್ಮ ಇಂಜಿನಿಯರು. ಎಲ್ಲೆಲ್ಲಿ ಏನೇನು ಮಾಡಬೇಕು, ಟಾಯ್ಲೆಟ್ಗಳೆಲ್ಲ ಚೇಂಜ್ ಮಾಡಬೇಕು, ಶಿವಕುಮಾರ್ಗೆ ಯಾವ್ದು ಪರ್ಸ್ನಲ್ ಚೇಂಬರ್ ಮಾಡಬೇಕು, ಅಲ್ಲಿ ಪಬ್ಲಿಕ್ ಬಂದು ಎಲ್ಲಿ ಭೇಟಿ ಮಾಡಬೇಕು, ಎಲ್ಲ ಗೈಡೆನ್ಸ್ ಕೊಟ್ಟಿದ್ದೀನಿ. ಸರ್, ಈಗ ಪ್ರಮಾಣ ವಚನವನ್ನು ಯಾವಾಗ ತಗೊಳ್ಬೇಕು ಅಂತ ಹೇಳಿದ್ರಿ, ಜೊತೆಗೆ ಎಲ್ಲಿ ತಗೊಳ್ಬೇಕು ಅನ್ನೋಂಥ ಸ್ಥಳವೇನಾದರೂ ತಾವು ಸೂಚನೆ ಕೊಟ್ಟಿದ್ದೀರಾ? ಎಲ್ಲಿ ತಗೋಬೇಕು? ವಿಧಾನಸೌಧದ ಮೆಟ್ಟ ಮೇಲೆ ತಗೋತಾರೆ. ಶುಕ್ರವಾರ 5ನೇ ತಾರೀಕು 12:30 ಅಭಿಜಿನ್ ಮುಹೂರ್ತದಲ್ಲಿ ತಗೊತಾರೆ. ಅಭಿಜಿನ್ ಮುಹೂರ್ತ ಅಂದರೆ ಅದು ಭಾರಿ ಪವರ್ಫುಲ್ ಮುಹೂರ್ತ, 13ನೇ ಮುಹೂರ್ತ. ಅದು ಪ್ರತಿ ದಿವಸ ಸೂರ್ಯ ನಡುನೆತ್ತಿ ಮೇಲೆ ಬಂದಾಗ ಆ ಮುಹೂರ್ತ ಬರ್ತದೆ 40 ನಿಮಿಷ. 12ರಿಂದ 12:44 ಆ ಮುಹೂರ್ತ ಇದೆ ಅವತ್ತು. ಆ ಮುಹೂರ್ತದಲ್ಲಿ ಏನು ಮಾಡ್ತೀವಿ ಅದೆಲ್ಲ ಸಕ್ಸಸ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇತ್ತೀಚೆಗೆ ಮೊಮ್ಮಗಳು ಹುಟ್ಟಿರೋದು, ಅದು ಅವರ ಪಾಲಿಗೆ ಅದೃಷ್ಟ ಆಯಿತಾ? ಹೇಗೆ? ಅದೃಷ್ಟ ಆಯಿತು, ಒಳ್ಳೆಯದು. ಅದು ಒಳ್ಳೆಯದಾಯಿತು. ಈಗ ನಾಳೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತೀರಿ, ಇದೆಲ್ಲ ಸಲಹೆಗಳನ್ನು ಕೊಟ್ಟಿದ್ದೀನಿ ಅನ್ನೋದನ್ನು ಅವ್ರಿಗೆ ತಿಳಿಸ್ತೀರಾ? ತಿಳಿಸಿದ್ದೆ. ಮೊದಲೇ ಗೊತ್ತಿದ್ದೆ ಅವರಿಗೆ. ಇವತ್ತಿಂದ ಅಲ್ಲ, ನಾನು ಇರೋದು ಅವ್ರಿಗೆ 42 ವರ್ಷದಿಂದ, ಹೊಸ್ದಾಗೇನಲ್ಲ ನನ್ನ ಪರಿಚಯ ಅವ್ರಿಗೆ. ಈಗ 5ನೇ ತಾರೀಕಿಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕನ್ಫರ್ಮ್ ಆಗಿದೆ. ಅವತ್ತೇ ಮಾಡಬೇಕು ಅಂತ ಹೇಳಿದ್ದೀನಿ, ಅವತ್ತೇ ಮಾಡ್ತಾರೆ. ಇಷ್ಟು ಡಿ ಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿಯಾಗಿರುವಂಥ ಆರಾಧ್ಯ ಅವರು ಹೇಳ್ತಿರ್ತಕ್ಕಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ದೇನೆ, ಜೂನ್ 5ನೇ ತಾರೀಕಿಗೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಅನ್ನುವಂಥ ವಿಚಾರವನ್ನು ಅವರು ನ್ಯೂಸ್ 18 ಜೊತೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.